Invincible CC versus United Challengers. Invincible CC won the toss and elected to field first. We request all the audience, ತುಂಬ ಮಕ್ಕಳು ಇವತ್ತು ಬಂದಿದ್ದಾರೆ ಮ್ಯಾಚ್ ನೋಡೋಕ್ಕೆ. ಅವರ ಮಕ್ಕಳ ಪೋಷಕರಲ್ಲಿ ವಿನಂತಿ, ದಯವಿಟ್ಟು ಯಾರನ್ನು ಬೌಂಡ್ರಿ ಒಳಗಡೆ ಬರೋಗಿಲ್ಲ. ದಯವಿಟ್ಟು ಆದಷ್ಟು ಬೌಂಡ್ರಿ ಲೈನಿಂದ ಹೊರಗಡೆ ದೂರದಲ್ಲಿ ಕೂತ್ಕೋಬೇಕಾಗಿ ವಿನಂತಿ. ಕಮಿಟಿ ಮೆಂಬರ್ ಆದಂಥ ಭಾವನಾ ಅವರು ಸ್ವಲ್ಪ ಕೋಆರ್ಡಿನೇಟ್ ಮಾಡಬೇಕು. ಮಕ್ಕಳು ಯಾರು ಬೌಂಡ್ರಿ ಲೈನ್ ಹತ್ರ ಬರಬಾರ್ದು. ಆದಷ್ಟು ಹಿಂದೆ ಸೀಟ್ ಬಿಟ್ಟು ಎದಾಳ್ದಂಗೆ ಬೌಂಡ್ರಿ ಲೈನಿಂದ ದೂರ ಇರಬೇಕಾಗಿ ವಿನಂತಿ. ಪಂದ್ಯ ಆರಂಭಗೊಂಡಿದೆ. ಇನ್ವಿನ್ಸಿಬಲ್ ತಂಡದ ಧೀರಜ್ ಜಮೀನ್ ಎಸೆದಂತಹ ಪ್ರಥಮ ಚೆಂಡನ್ನು ರಾಶಿಕ್ ಅವರು ಬೌಂಡ್ರಿ ಗಟ್ಟಿದ್ದಾರೆ. 1 ಎಸೆತ 4 ರನ್. ಧೀರಜ್ ಜಮೀನ್ ಪ್ರಥಮ ಓವರ್ನ 2ನೇ ಎಸೆತಕ್ಕಾಗಿ ತಯಾರಿ. ಓಡಿ ಬಂದು ಅಂಪೈರನ್ನು ದಾಟಿ ಎಸ್ತಿರ್ತಕ್ಕಂಥ ಚೆಂಡು ಕಟ್ ಮಾಡುವ ಯತ್ನ. 1 ರನ್ಗಳ ಸೇರ್ಪಡೆ. ಯುನೈಟೆಡ್ ಚಾಲೆಂಜರ್ಸ್ನ ಕಪ್ತಾನ ಫರ್ಹಾನ್ ಆನ್ ಸ್ಟ್ರೈಕ್. ಮೊದಲನೇ ಓವರ್ನ 3ನೇ ಎಸೆತ ಧೀರಜ್ ಜಮೀನ್ ಟು ಫರ್ಹಾನ್. ಮೊದಲನೇ ಓವರ್ನ 3ನೇ ಎಸೆತ ಕಟ್ ಮಾಡುವ ಯತ್ನ. 1 ರನ್. ಹಲೋ ಬೌಲಿಂಗ್ನ ಮೆರಿಟ್ಗೆ ತಕ್ಕ ಆಟ. ಪ್ರಥಮ ಓವರ್ನ 5ನೇ ಎಸೆತ ಬಲವಾದ ಹೊಡೆತಕ್ಕೆ ಯತ್ನ. ಸೂಪರ್ ರನ್ನಿಂಗ್ ಕ್ಯಾಚ್. ಜೆರ್ಸಿ ನಂಬರ್ 55. ಯುನೈಟೆಡ್ ಚಾಲೆಂಜರ್ಸ್ನ ಪ್ರಥಮ ವಿಕೆಟ್ ಪತನ. ಶಫೀಕ್ ಅವರಿಂದ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಬೌಂಡ್ರಿ ಲೈನಿಂದ ಓಡಿ ಬಂದು ಹಿಡಿದಿರುವಂಥ ಚೆಂಡು. ಕಳೆದೆರಡು ಪಂದ್ಯಗಳಲ್ಲಿ ಅಮೋಘ ಪ್ರದರ್ಶನ ನೀಡಿದ ಫರ್ಹಾನ್ 1 ರನ್ ಗಳಿಸಿ ಪೆವಿಲಿಯನ್ನತ್ತ. Good going by Invincible CC. Fall of first wicket on the 5th ball of the first over. It's a big wicket indeed. Excellent catch taken by Shafiq of Invincible CC. For the loss of 1 wicket, 7 runs so far to United Challengers. Last ball of the first over. Last ball of the first over. Full toss.
unbeaten. A good over by Dheeraj Amin. 7 runs and 1 wicket on the first over of the innings. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಯುನೈಟೆಡ್ ಚಾಲೆಂಜರ್ಸ್ ತಂಡ ಒಂದು ಹುದ್ದರಿ ಕಳೆದುಕೊಂಡು 7 ರನ್ಗಳನ್ನು ಗಳಿಸಿದೆ. 1 over 7 for 1. ಗುಡ್ ಕಮ್ ಬ್ಯಾಕ್ ಬೈ ಧೀರಜ್ ಅಮೀನ್. ಪ್ರಥಮ ಎಸೆತದಲ್ಲಿ 4 ರನ್ಗಳನ್ನು ನೀಡಿದ ಹೊರತಾಗಿಯೂ ಕೇವಲ 7 ರನ್ಗಳ ಕೊಡುಗೆ ಧೀರಜ್ ಅಮೀನ್ ರವರಿಂದ. ಯುನೈಟೆಡ್ ಚಾಲೆಂಜರ್ಸ್ನ ಆಲ್ರೌಂಡರ್ ಆಟಗಾರ ವೈಸಾಖ್ ಮೆನನ್. ಕಳೆದ 2 ಪಂದ್ಯಗಳಿಂದ 2 ಗೆಲುವುಗಳನ್ನು ಪಡೆದುಕೊಂಡ ಇನ್ವಿನ್ಸಿಬಲ್ ತಂಡ 3ನೇ ಪಂದ್ಯವನ್ನು ಯುನೈಟೆಡ್ ಚಾಲೆಂಜರ್ಸ್ ಎದುರು ಆಡುತ್ತಿದೆ. 2ನೇ ಓವರ್ನ ಪ್ರಥಮ ಎಸೆತ ವೈಸಾಖ್ ಮೆನನ್ ಟು ರಾಶಿಕ್. Right hand, left hand combination. 1 run. Baladna. ಆಮೇಲೆ ಅಲ್ಟಿಮೇಟ್ ಟ್ರೇಡಿಂಗ್ ಅಂಡ್ ಕಾಂಟ್ರಾಕ್ಟಿಂಗ್ ಅಲ್ಲಿದ್ದಾರೆ, ಇವರೆಲ್ಲ ಬ್ಯಾಗ್ ಇಟ್ಬಿಟ್ಟಿದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಬದಲಾವಣೆ. This is right hand, left hand combination. ಎರಡನೇ ಓವರ್ನ 2ನೇ ಎಸೆತ ವೈಸಾಖ್ ಮೆನನ್ ಟು ಸಂದೇಶ್. ಭರ್ಜರಿ ಸಿಕ್ಸರ್ಗಳನ್ನು ಸಿಡಿಸುವ ಸಂದೇಶ್. ಡಾಟ್ ಬಾಲ್. ವೈಡ್. ವೈಸಾಖ್ ಎಸೆದ 3ನೇ ಎಸೆತ ವೈಡ್ ಆಗಿದೆ. ತಂಡದ ಮೊತ್ತ 9, 1 ಹುದ್ದರಿ ಪತನ. Swing and a miss. Dot ball.
ಕೊನೆಯ 2 ಎಸೆತಗಳು ಬಾಕಿ ಇದೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ನತ್ತ ಚೆಂಡು, 1 ರನ್ಗಳ ಸೇರ್ಪಡೆ. ಎರಡನೇ ಓವರ್ನ ಕೊನೆಯ ಎಸೆತ ಬಾಕಿ ಇದೆ. 5 ಎಸೆತಗಳಲ್ಲಿ ಕೇವಲ 3 ರನ್ಗಳನ್ನು ನೀಡಿದ್ದಾರೆ ವೈಸಾಖ್ ಮೆನನ್. ಎರಡನೇ ಓವರ್ನ ಕೊನೆಯ ಎಸೆತ, ಓಡಿ ಬಂದು ಅಂಪೈರನ್ನು ದಾಟಿ ಎಸ್ತಿರ್ತಕ್ಕಂಥ ಚೆಂಡು. ಬಿಗ್ ಹಿಟ್ಗಾಗಿ ಯತ್ನ, ಲೆಗ್ ಬೈ ಆಗುವ ಸಾಧ್ಯತೆ. ಎಸ್, ಲೆಗ್ ಬಾಯ್ಸ್. Two overs, 12 for 1. ಎರಡನೇ ಓವರ್ನ ಕೊನೆಗೆ ಯುನೈಟೆಡ್ ಚಾಲೆಂಜರ್ಸ್ ತಂಡ 12 ರನ್ಗಳಿಗೆ 1 ವಿಕೆಟ್ ಕಳೆದುಕೊಂಡಿದೆ. ಉತ್ತಮ ಬೌಲಿಂಗ್ ಪ್ರದರ್ಶನ ಇನ್ವಿನ್ಸಿಬಲ್ ತಂಡದಿಂದ. ಕಳೆದ 2 ಪಂದ್ಯಗಳಲ್ಲಿ ಇನ್ವಿನ್ಸಿಬಲ್ ತಂಡ ಚೇಸ್ ಮಾಡಿ ವಿನ್ ಮಾಡಿರುವಂಥ ತಂಡ. Invisible CC and United Challengers are here today with us. We are witnessing 9th game of 2025 Karnataka Rajata Cup in association with Karnataka Sangha Qatar and Karnataka Royals. Karnataka Sangha Qatar ಹಾಗೂ Karnataka Royals ಸಹಯೋಗದೊಂದಿಗೆ ಕರ್ನಾಟಕ ರಜತ ಕಪ್ 2025 ನೇರ ಪ್ರಸಾರವನ್ನು ತಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೀರಿ. ಇಂದು ನಮ್ಮ ಜೊತೆಯಾಗಿದ್ದಾರೆ ಇನ್ವಿನ್ಸಿಬಲ್ ಸಿಸಿ ಹಾಗೂ ಯುನೈಟೆಡ್ ಚಾಲೆಂಜರ್ಸ್. ಈಗ ಬ್ಯಾಟಿಂಗ್ ಮಾಡ್ತಿರುವಂತಹ ಯುನೈಟೆಡ್ ಚಾಲೆಂಜರ್ಸ್ ರವರು 21 ಮತ್ತೊಮ್ಮೆ ಇಟ್ಸ್ 4. ಮೊಹಮ್ಮದ್ ಶಾ ರವರ ಬೌಲಿಂಗ್ನಲ್ಲಿ ರಶೀಕ್ ಹಾಗೂ ಸಂದೇಶ್ ರವರು ಇನ್ವಿನ್ಸಿಬಲ್ ಸಿಸಿ ತಂಡದಿಂದ ಮತ್ತೊಮ್ಮೆ ಈಗ ಆಕಾಶದತ್ತರ ಏರಿದಂಥ ಬಾಲ್ 6 ವಿಶೇಷವಾಗಿ ಯಶಸ್ವಿಯಾಗಿ ಇನ್ವಿನ್ಸಿಬಲ್ ಅತ್ಯುತ್ತಮವಾಗಿ ತಮ್ಮ ಬ್ಯಾಟಿಂಗಿನ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇಟ್ ಇಸ್ 6. We are witnessing the replay. Ladies and gentlemen, it's 6 again. Mohammad Shafiq ravara bowling. United Challengers ತಂಡದಿಂದ ಮೊಹಮ್ಮದ್ ಶಾ. ಮೊಹಮ್ಮದ್ ಶಫೀಕ್ ರವರ ಬೌಲಿಂಗ್ ಮತ್ತೊಮ್ಮೆ ರಶೀಕ್ ಹಾಗೂ ಸಂದೇಶ್ ರವರು ಜೊತೆಯಾಗಿದ್ದಾರೆ. ಅತ್ಯುತ್ತಮವಾಗಿ ಮೊಹಮ್ಮದ್ ಶಫೀಕ್ ಮತ್ತು ತಂಡದವರು 6 ಹಾಗೂ 4 ರನ್ಗಳ ನಂತರ ಯಾವುದೇ ಒಂದು ರನ್ಗಳನ್ನು ನೀಡಬಾರದು ಅಂತ ಹೇಳಿ ತುಂಬ ಸ್ಟ್ರಾಂಗ್ ಆಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಹೈ ಟೈಮ್ ಟು ವಿಟ್ನೆಸ್ ದ ನೆಕ್ಸ್ಟ್ ಬೌಲ್, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್. Oh, it's all about, and again, we did not get any runs.
27 ರನ್ಗಳನ್ನು ಯಶಸ್ವಿಯಾಗಿ ಯುನೈಟೆಡ್ ಚಾಲೆಂಜರ್ಸ್ ತಂಡ 3 ಓವರ್ ಆಗಿದೆ. ಟೈಮ್ ಔಟ್. ಟೈಮ್ ಔಟ್. Our sponsors. After 3 overs, 28 for 1. ಯುನೈಟೆಡ್ ಚಾಲೆಂಜರ್ಸ್ ತಂಡ 3ನೇ ಓವರ್ನ ಅಂತ್ಯಕ್ಕೆ 28 ರನ್ಗಳನ್ನು ಗಳಿಸಿದೆ, 1 ವಿಕೆಟ್ ನಷ್ಟ. ವಿರಾಮದ ಸಮಯ. ಇನ್ವಿನ್ಸಿಬಲ್ ತಂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿತ್ತು. 3ನೇ ಓವರ್ನಲ್ಲಿ 15 ರನ್ಗಳ ಕೊಡುಗೆ ಇನ್ವಿನ್ಸಿಬಲ್ ತಂಡದಿಂದ ಯುನೈಟೆಡ್ ಚಾಲೆಂಜರ್ಸ್ಗೆ. ಇನ್ವಿನ್ಸಿಬಲ್ ತಂಡದ ವೈಸಾಕ್ ಮೆನನ್ 4ನೇ ಓವರ್ನ ಪ್ರಥಮ ಎಸೆತ ವೈಡ್. ವೈಸಾಕ್ ಮೆನನ್ ಒಬ್ಬ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ. ಪ್ರಥಮ ಓವರ್ನಲ್ಲಿ ಖಾಲಿ 3 ರನ್ಗಳ ಕೊಡುಗೆಯನ್ನು ನೀಡಿದರು. ವೈಸಾಕ್ ಮೆನನ್ ಟು ಸಂದೇಶ್. ಇನ್ಸೈಡ್ ಎಡ್ಜ್, ಬೌಂಡ್ರಿ ಅತ್ತ ಚೆಂಡು, 4. ಮೂವತ್ತ್ಮೂರು ರನ್ಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. After a 4, let's witness the next ball, ladies and gentlemen. Rashik and Sandesh are with us here today. United Challengers is all set to rock. And of course, Vaisak Menon has taken the responsibility of bowling to this current over. ರಶೀಕ್ ರವರು 8 ರನ್ಗಳನ್ನು 6 ಬಾಲ್ಗಳಿಗೆ ಮಾಡಿದ್ದಾರೆ ಹಾಗೂ ಸಂದೇಶ್ ರವರು 18 ರನ್ಗಳನ್ನು ಮಾಡಿದ್ದಾರೆ 11 ಬಾಲಲ್ಲಿ. And now it's witnessing, it's almost about to hit the 4, but now no, we did not get that. 34 for 1. ಕರ್ನಾಟಕ ರಜತ ಕಪ್ 2025ರ ವಿಶೇಷ ಕರ್ನಾಟಕ ರಾಯಲ್ಸ್ ಹಾಗೂ ಕರ್ನಾಟಕ ಸಂಘ ಕತಾರ್ ಅವರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ಮೊದಲನೇ ಬಾರಿಗೆ ಎಲ್ಲ ಆಟಗಾರರನ್ನ ಆಕ್ಷನ್ ಮೂಲಕ ನಮ್ಮ ಕನ್ನಡ ಕಮ್ಯುನಿಟಿಯಲ್ಲಿ ಪ್ರಾರಂಭವಾದಂಥ ವಿಶೇಷ ಅದ್ದೂರಿಯಾದಂಥ ಕ್ರಿಕೆಟ್ ಟೂರ್ನಮೆಂಟ್ ಕರ್ನಾಟಕ ರಜತ ಕಪ್ 2025. ವೈಸಾಕ್ ಮೆನನ್ ರವರು ಮತ್ತೊಮ್ಮೆ ಈಗ ಬೌಲಿಂಗ್ನಲ್ಲಿ ಇಟ್ಸ್ ಅ ವೈಡ್. $35 for 1. First innings ಅಲ್ಲಿ ಈಗ ಮತ್ತೊಮ್ಮೆ ವೈಸಾಕ್ ಮೆನನ್ and it is no, we got a 1 run. ಬಾಯ್ಸ್ ಘೋಷಣೆ.
ಬಹಳಷ್ಟು ಅತಿರಿಕ್ತ ರನ್ಗಳ ಮಹಾಪುರ. ವೈಸಾಖ್ ಮೆನನ್ ಉತ್ತಮ ಆರಂಭವನ್ನು ಪಡೆದುಕೊಂಡಿದ್ದರು. ಪ್ರಥಮ ಓವರ್ನಲ್ಲಿ ಕೇವಲ 3 ರನ್ಗಳನ್ನು ನೀಡಿದರು. ಎರಡನೇ ಓವರ್ನಲ್ಲಿ 3 ಎಸೆತಗಳಲ್ಲಿ 7 ರನ್ಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಬಹುಶಃ ಈ ಬಾಲ್ನಲ್ಲಿ ಯಾವುದೇ ರನ್ಗಳನ್ನ ಯುನೈಟೆಡ್ ಚಾಲೆಂಜರ್ಸ್ ಪಡ್ಕೊಂಡಿಲ್ಲ. ರಾಜೇಶ್ ಅವರೇ, ಇವತ್ತು 4ನೇ ದಿನದ ಆಟನ ನಾವು ನೋಡ್ತಾ ಇದ್ದೀವಿ. ಮೂರನೇ ದಿನದ ಆಟ. 4 ದಿನಗಳ ಯಶಸ್ವಿ ಆಟದ ಒಂದು ಪಂದ್ಯಾವಳಿಯಲ್ಲಿ 3ನೇ ದಿನ 9ನೇ ಗೇಮ್ ಇದು. ಯುನೈಟೆಡ್ ಚಾಲೆಂಜರ್ಸ್ ಹಾಗೂ ಇನ್ವೆನ್ಸಿಬಲ್ ಸಿಸಿ. ಇನ್ವೆನ್ಸಿಬಲ್ ಟೀಮ್ ಅಂತೂ ವೈಸಾಖ್ ಅವರು ಟೊಂಕ ಕಟ್ಟಿ ನಿಂತ ಹಾಗೆ ಕಾಣ್ತಾ ಇದೆ. ಯಾವುದೇ ರನ್ಗಳನ್ನ ಕಳೆದ 2 ಬಾಲ್ಗಳಿಂದ ನೀಡ್ತಾ ಇಲ್ಲ. ವೈಸಾಖ್ ಮೆನನ್ ಒಬ್ಬ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ. ನಿನ್ನೆ ಮತ್ತು ಮೊನ್ನೆ ನಡೆದ 2 ಪಂದ್ಯಗಳಲ್ಲಿ ಬಹಳ ಕಮ್ಮಿ ರನ್ಗಳನ್ನು ಬಿಟ್ಟುಕೊಟ್ಟು ಹೆಚ್ಚು ವಿಕೆಟ್ಗಳನ್ನು ಪಡೆದಂಥ ಆಟಗಾರ ವೈಸಾಖ್ ಮೆನನ್. ಇವತ್ತು ಕೂಡ ಆಲ್ ಸೆಟ್ ಆನ್ ದ ಫೀಲ್ಡ್. ವೈಸಾಖ್ ಮೆನನ್ ಫ್ರಮ್ ಇನ್ವೆನ್ಸಿಬಲ್ ಸಿಸಿ ಟೀಮ್. 4ನೇ ಓವರ್ನ ಕೊನೆಯ ಎಸೆತ ಬೀಟ್. ವೈಸಾಖ್ ಎಸೆದಂತಹ ಸ್ಲೋ ಬಾಲ್. ವೈಸಾಖ್ ಈ ಸಲ ಖಂಡಿತವಾಗ್ಲೂ ಎಲ್ಲ ರನ್ಗಳನ್ನ ಇನ್ವಿಸಿಬಲ್ ಮಾಡುವಂತ ಒಂದು ಪಣತೊಟ್ಟು ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯುನೈಟೆಡ್ ಚಾಲೆಂಜರ್ಸ್ 36 for 1. 4 ಓವರ್ಗಳನ್ನ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಇನ್ನು 2 ಓವರ್ಗಳಲ್ಲಿ ರಶೀಕ್ ಹಾಗೂ ಸಂದೇಶ್ ಅವರು ಎಷ್ಟು ಯಶಸ್ವಿ ರನ್ಗಳನ್ನ ಮಾಡ್ತಾರೆ. ಹಾಗೆ ನಾವು ನೋಡ್ತಾ ಇದ್ದೀವಿ, ನಾಳೆ ಫೈನಲ್ಸ್ ಇರೋದ್ರಿಂದ ಎಲ್ಲ ನಮ್ಮ ಕನ್ನಡದ ಪುಟಾಣಿಗಳೆಲ್ಲರೂ ಕೂಡ ತಯಾರಿಯಲ್ಲಿದ್ದಾರೆ. ವಿ ಹ್ಯಾವ್ ಅ ವೆರಿ ಗ್ರ್ಯಾಂಡ್ ಸೆರೆಮನಿ ಟುಮಾರೋ. ಸೊ ರಾಜೇಶ್, ಕ್ಯಾನ್ ವಿ ಎಕ್ಸ್ಪೆಕ್ಟ್ ಅ ವೆರಿ ಸ್ಪೆಷಲ್ ಪರ್ಫಾರ್ಮೆನ್ಸ್ ಫ್ರಮ್ ಯು ಆಸ್ ವೆಲ್ ಟುಮಾರೋ? So it's 36 for 1, ladies and gentlemen, Invisible CC. ನಾಸಿರ್ ಅಬುಬಕರ್ ಇನ್ವಿನ್ಸಿಬಲ್ ತಂಡದ ಕಪ್ತಾನ ಅಮೋಘ ಪ್ರದರ್ಶನಗಳನ್ನು ನೀಡಿ 1 ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. 5ನೇ ಓವರ್ನ ಪ್ರಥಮ ಎಸೆತ ಸಿಕ್ಸರ್ ನತ್ತ. And it is 6. ಯಾವುದೇ ಹಂತ ಐದನೇ ಓವರ್ನ 2ನೇ ಎಸೆತ 1 ರನ್ಗಳ ಸೇರ್ಪಡೆ. ನಿನ್ನೆಯ ಪಂದ್ಯದಲ್ಲಿ ನಾಸಿರ್ ಅಬುಬಕರ್ ಅವರು 1 ಓವರ್ನಲ್ಲಿ 3 ವಿಕೆಟ್ಗಳನ್ನು ಪಡೆದಿದ್ದರು. ಬಲವಾದ ಹೊಡೆತಕ್ಕೆ ಯತ್ನ. ಟೈಟ್ ಫೀಲ್ಡಿಂಗ್ ಅಂತ ಹೇಳಬಹುದು ಅಲ್ವಾ ರಾಜೇಶ್ ಸರ್? ಹೌದು, ನಾವು ಮೊನ್ನೆಯಿಂದ ನೋಡ್ತಿರುವ ಎಲ್ಲ ಪಂದ್ಯಗಳಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆಯನ್ನು ನಾವು ಕಂಡಿದ್ದೇವೆ. ನಮ್ಮ ಕನ್ನಡದ ಕ್ರಿಕೆಟಿಗರ ಒಂದು ಇತಿಹಾಸವನ್ನು ನೋಡಿದ್ರೆ ಇಲ್ಲಿರುವಂಥ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಎಷ್ಟು ಪ್ರೊಫೆಷನಲ್ ಆಗಿ ಆಟ ಆಡ್ತಿದ್ದಾರೆ ಅಂತ ಹೇಳಿದ್ರೆ ವಿ ಕ್ಯಾನ್ ವಿಟ್ನೆಸ್ ದ್ಯಾಟ್. ಯಾವುದೇ ಹಂತದಲ್ಲೂ ಕೂಡ ಇಬ್ಬರೂ ಪಂದ್ಯದವರು ಕೂಡ ಎಷ್ಟು ಯಶಸ್ವಿಯಾಗಿ ಎಲ್ಲೂ ಕೂಡ ಸೋಲ್ದೆ ಈಗ ನಾವು ನೋಡ್ತಾ ಇದ್ದೀವಿ. ಇಟ್ ಇಸ್ 6 ಅಗೈನ್. ಕಂಗ್ರ್ಯಾಚುಲೇಷನ್ಸ್ ಯುನೈಟೆಡ್ ಚಾಲೆಂಜರ್ಸ್. ಮೂರು ತಿಂಗಳುಗಳ ಕಠಿಣ ಪರಿಶ್ರಮ, IPL ಮಾದರಿಯಲ್ಲಿ ನಡೆಯುತ್ತಿರುವ ಪಂದ್ಯಾಟಗಳು, 8 ತಂಡಗಳು ಟ್ರೋಫಿಗಾಗಿ ಸೆಣಸಾಡುತ್ತಿದೆ. ಮತ್ತೊಮ್ಮೆ ಬಲವಾದ ಹೊಡೆತಕ್ಕೆ ಯತ್ನ, ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ನತ್ತ ಚೆಂಡು, 2 ರನ್ಗಳಿಗೆ.
5ನೇ ಓವರ್ನ ಕೊನೆಯ ಎಸೆತ ಬಾಕಿ ಇದೆ. We have a 7 balls to witness. ಕರ್ನಾಟಕ ರಜತ ಕಪ್ 2025 ಹೊಸ ಇತಿಹಾಸವನ್ನ ಸೃಷ್ಟಿಸಲಿದೆ. ಮೂರನೇ ದಿನ ಯಶಸ್ವಿಯಾಗಿ ನಾವಿವತ್ತು ಯುನೈಟೆಡ್ ಚಾಲೆಂಜರ್ಸ್ ಹಾಗೂ ಇನ್ವಿನ್ಸಿಬಲ್ ಸಿಸಿ ಮತ್ತೊಮ್ಮೆ ವೈಟ್ 53 for 1. ಜಿಬುಣ ನಾಸೇರ್ ಇವತ್ತು ಧಾರಾಳಿಯಾಗಿದ್ದಾರೆ. 5 ಎಸೆತಗಳಲ್ಲಿ 17 ರನ್ಗಳ ಕೊಡುಗೆಯನ್ನು ನೀಡಿದ್ದಾರೆ ಯುನೈಟೆಡ್ ಚಾಲೆಂಜರ್ಸ್ ತಂಡಕ್ಕೆ. ಎಡಗೈ ದಾಂಡಿಗ ರಶೀಕ್ ಅವರು ಹೊಡೆದ ಚೆಂಡು Amazing. 4. 4 ರನ್ಗಳ ಸೇರ್ಪಡೆ ಯುನೈಟೆಡ್ ಚಾಲೆಂಜರ್ಸ್ ತಂಡಕ್ಕೆ. ಇದರೊಂದಿಗೆ ತಂಡದ ಮೊತ್ತ 57 ರನ್ಗಳಿಗೆ 1 ವಿಕೆಟ್. 57 runs for 1 wicket in 5 overs. ಕೊನೆಯ 6 ಎಸೆತಗಳು ಬಾಕಿ. 57 for 1. 58 for 1. 57 for 1. ದಯವಿಟ್ಟು ಗಮನಿಸಿ, ನಿರ್ಣಾಯಕರ ತೀರ್ಮಾನವೇ ಅಂತಿಮ. ಅಂಪೈರ್ ನಿರ್ಣಯವೇ We have a ಅಂತಿಮ special ನಿರ್ಣಯ. team. We have line umpires, we have scorer, we have umpires, we have third umpires. They're doing excellent job from yesterday. ಬಲವಾದ ಹೊಡೆತಕ್ಕೆ ಯತ್ನ, ಮಿಸ್ ಬಾಲ್, ಬಾಯ್ಸ್. ಇನ್ನು ಕೇವಲ 5 ರನ್ಗಳು ಬಾಕಿ ಉಳಿದಿದೆ. ಯುನೈಟೆಡ್ ಚಾಲೆಂಜರ್ಸ್ ಇಸ್ ಆಲ್ ಸೆಟ್. ಟೈಟ್ ಫೀಲ್ಡಿಂಗ್ ಮತ್ತೊಮ್ಮೆ. ಮೊಹಮ್ಮದ್ ನೌಫಾಲ್ 59 for 1. ಮೊಹಮ್ಮದ್ ರಶೀಕ್ ಹಾಗೂ ನೌಫಾಲ್ ಸಂದೇಶ್ ರವರು 28 ರನ್ಗಳನ್ನು 13 ಬಾಲ್ಗಳಲ್ಲಿ ಮಾಡಿದ್ದಾರೆ ಹಾಗೂ ಸಂದೇಶ್ ರವರು 20 ರನ್ಗಳನ್ನು 17 ಬಾಲ್ಗಳಲ್ಲಿ ಮಾಡಿದ್ದಾರೆ. ಇಟ್ಸ್ ಆಲ್ ಜಸ್ಟ್ ಮಿಸ್. ಯಾವುದೇ ರನ್ಗಳು ಬಂದಿಲ್ಲ. ವಿಕೆಟ್ ಪತನ. ವಿಕೆಟ್ Keeper catch. ಏಡ್ಜ್ ಆಗಿತ್ತು. ಇನ್ವಿನ್ಸಿಬಲ್ ಸಿಸಿ, ಕಂಗ್ರ್ಯಾಚುಲೇಷನ್ಸ್. We lost a wicket for United Challengers. ಸಂದೇಶ್ ರವರು 18 ಬಾಲ್ಗಳಲ್ಲಿ 20 ರನ್ಗಳನ್ನು ಮಾಡಿದ್ದಾರೆ. ಸಮೀರ್ ಅವರು ಆಗಮಿಸ್ತಾ ಇದ್ದಾರೆ ಯುನೈಟೆಡ್ ಚಾಲೆಂಜರ್ಸ್ ತಂಡದಿಂದ. ರಶೀಕ್ ಹಾಗೂ ಸಮೀರ್ ಅವರಿಗೆ 3 ಬಾಲ್ಗಳು ಉಳಿದಿದೆ. The current score is 59 for 2. ಮೊಹಮ್ಮದ್ ನೌಫಾಲ್ ಉತ್ತಮ ಆರಂಭವನ್ನು ಪಡೆದಿದ್ದಾರೆ. 3 ಎಸೆತಗಳಲ್ಲಿ 1 ರನ್ ನೀಡಿ 1 ವಿಕೆಟ್. 4ನೇ ಎಸೆತ ಮತ್ತೊಮ್ಮೆ ಸ್ವಿಂಗ್ ಆ್ಯಂಡ್ ಮಿಸ್, ಯಾವುದೇ ರನ್ ಇಲ್ಲ. ಎಸೆದಿರುವ 4 ಎಸೆತಗಳಲ್ಲಿ ಕೇವಲ 1 ರನ್ಗಳ ಕೊಡುಗೆ ನೌಫಾಲ್ ಅವರಿಂದ. ಹಾಗೂ ನೌಫಾಲ್ ಅವರು ಅತ್ಯದ್ಭುತವಾಗಿ ವಿಕೆಟ್ ಕೂಡ ಈ ಓವರ್ನಲ್ಲಿ ತೆಗೆದಿದ್ದಾರೆ. Straight hit. Hit the 4, but it is not, and we got a very only runs. 60 for 2. ಆರನೇ ಓವರ್ನ ಕೊನೆಯ ಎಸೆತ, ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಎಸೆತ. 4-6 ಸಿಂಗಲ್ ಔಟ್ ಡಾಟ್. ಎಲ್ಲ ಸಾಧ್ಯತೆಗಳಿದೆ. ಬಲವಾದ ಹೊಡೆತಕ್ಕೆ ಯತ್ನ,
6. And it is 6. Congratulations, United Challengers. ಕಡೆ ಬಾಲನ್ನು ಎಷ್ಟು ಅದ್ಭುತವಾಗಿ 6 ಹೊಡೆದು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಯುನೈಟೆಡ್ ಚಾಲೆಂಜರ್ಸ್. ಎಲ್ಲ ಪೋಷಕರಲ್ಲಿ ವಿನಂತಿ, ಬಹಳಷ್ಟು ಸಿಕ್ಸರ್ಗಳ ಸುರಿಮಳೆ ಸುರಿಯಲಿದೆ ಇವತ್ತು. ದಯವಿಟ್ಟು ಬೌಂಡ್ರಿ ಲೈನಿಂದ ಸ್ವಲ್ಪ ದೂರ ಬರಬೇಕಾಗಿ ವಿನಂತಿ. ಬಹಳಷ್ಟು ಸಿಕ್ಸರ್ಗಳ ನಿರೀಕ್ಷೆ ಇದೆ. ದಯವಿಟ್ಟು ಎಲ್ಲ ಮಕ್ಕಳು ಬೌಂಡ್ರಿ ಲೈನಿಂದ ಸ್ವಲ್ಪ ದೂರ ಬರಬೇಕಾಗಿ ವಿನಂತಿ. ಪೋಷಕರು ಅತ್ತ ಗಮನ ಹರಿಸಬೇಕು. ಯುನೈಟೆಡ್ ಚಾಲೆಂಜರ್ಸ್ ತಂಡ 66 ರನ್ಗಳನ್ನು ಗಳಿಸಿದೆ 36 ಎಸೆತಗಳಲ್ಲಿ. 67 ರನ್ಗಳ ಗುರಿ ಇನ್ವಿನ್ಸಿಬಲ್ ಸಿಸಿ ತಂಡಕ್ಕೆ. ಹಾಗೂ ಇಂದಿನ ಈ ವರ್ಷದ ಕರ್ನಾಟಕ ರಜತ ಕಪ್ ಯಶಸ್ವಿ ಪಂದ್ಯಾವಳಿಯ ಪ್ರಾಯೋಜಕರು ನಿಖಿಲ್ ಆ್ಯಂಡ್ ಮಧುರಾ, ಬಾರ್ನ್ ಬಾಂಬು ಆ್ಯಂಡ್ ಮದರ್ಹುಡ್ ಫುಡ್ಸ್, ಬಲಾಡ್ನ, ಅಲ್ಟಿಮೇಟ್ ಟ್ರೇಡಿಂಗ್ ಆ್ಯಂಡ್ ಕಾಂಟ್ರಾಕ್ಟಿಂಗ್, ಮೆಕ್ಯಾನನ್ಸ್, ಶಾಂತವನ. Next match, Royal Qatar and Alliance Qatar. Just get ready. 11ನೇ ಮ್ಯಾಚನ್ನು ನಾವು ವಿಟ್ನೆಸ್ ಮಾಡುವಂತಹ ಸಮಯ. ಇಟ್ಸ್ ಬಿಟ್ವೀನ್ ರಾಯಲ್ ಕತಾರ್ ಆ್ಯಂಡ್ ಅಲಯನ್ಸ್ ಕತಾರ್. 3ನೇ ದಿನದ ಯಶಸ್ವಿ ಕರ್ನಾಟಕ ರಜತ ಕಪ್ ಪಂದ್ಯವನ್ನು ತಾವೆಲ್ಲರೂ ಕೂಡ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ. MS ಸ್ಪೋರ್ಟ್ಸ್, ಟರ್ಬೋ ಸ್ಪೋರ್ಟ್ಸ್, ಇಬಾದ್ ಸ್ಪೋರ್ಟ್ಸ್, ಟೈಟನ್ ಸ್ಪೋರ್ಟ್ಸ್, ಆಲ್ ಸಬೀಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್, ನಿಖಿಲ್ ಹಾಗೂ ಮಧುರಾ, ಬೋನ್ ಬ್ಯಾಂಬೂ, ಮದರ್ಹುಡ್ ಫುಡ್ಸ್, ಬಲಾದ್ನ, ಅಲ್ಟಿಮೇಟ್ ಟ್ರೇಡಿಂಗ್ ಆ್ಯಂಡ್ ಕಾಂಟ್ರಾಕ್ಟ್, ಮಕಾನ್ಸ್, ಶಾಂತವನ, MS Sports, the choice of icons, TS Turbo Sports, Ibad Sports, Titan Sports, Al Sabil Tours and Travel, The Vibes Arts and Sports, Team Sports Stores for your team needs, Super Tennis Cricket, Nama broadcasting partners, American Hospital Clinics, medical partners, Aquafina, water providers, Manai Homes, Homes Aras, Premier Technomedia, ATS Groups, AMA, Land Trades, Builders and Developers, Al Muftai Groups, Qatar Design Consortium, and we should not forget Mr. Ronald. ಕರ್ನಾಟಕ ರಜತ ಕಪ್ 2025ರ ಯಶಸ್ವಿ ಕ್ರಿಕೆಟ್ ಪಂದ್ಯಾವಳಿಯ ನೇರ ಪ್ರಸಾರವನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಿದ್ದೀರಿ. ಈಗಷ್ಟೇ ಇನ್ವಿನ್ಸಿಬಲ್ ಸಿಸಿ ಹಾಗೂ ಯುನೈಟೆಡ್ ಚಾಲೆಂಜರ್ಸ್ ರವರ ಪಂದ್ಯಾವಳಿಯನ್ನು ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ವಿ. ಈಗ ಇನ್ವಿನ್ಸಿಬಲ್ ಸಿಸಿ ರವರು 67 ರನ್ಗಳ ಟಾರ್ಗೆಟ್ನೊಂದಿಗೆ ಮತ್ತೊಮ್ಮೆ ಫೀಲ್ಡ್ಗಿಳಿದಿದ್ದಾರೆ. ಇನ್ವಿನ್ಸಿಬಲ್ ತಂಡದ ಕಪ್ತಾನಲ್ಲಿ ಮನವಿ, ದಯವಿಟ್ಟು ತಮ್ಮ ಆರಂಭಿಕ ದಾಂಡಿಗರನ್ನು ಬಹಳಷ್ಟು ಬೇಗ ಕ್ರೀಡಾಂಗಣಕ್ಕೆ ಕಳಿಸಿಕೊಡಬೇಕಾಗಿ ವಿನಂತಿ. ಸಮಯದ ಅಭಾವವಿದೆ. ಇನ್ವಿನ್ಸಿಬಲ್ ಸಿಸಿ ಈಗ ಬ್ಯಾಟಿಂಗ್ ಮಾಡಲಿದ್ದಾರೆ. ಯುನೈಟೆಡ್ ಚಾಲೆಂಜರ್ಸ್ ತಂಡ ನಾವು ಗಮನಿಸ್ತಿರೋ ಹಾಗೆ ತುಂಬ ಸ್ಟ್ರಾಂಗ್ ಆಗಿ ಪ್ಲಾನಿಂಗ್, ದಟ್ ಈಸ್ ಆಲ್ಸೋ ಅ ವೆರಿ ಸ್ಟ್ರಾಂಗ್ ಸ್ಟ್ರಾಟಜಿಕಲ್ ಪ್ಲಾನಿಂಗ್ ಇಸ್ ಗೋಯಿಂಗ್ ಆನ್. I'm pretty sure the target is to not to hit the invincible CC to reach 6 to 7. Let's witness that. ರಾಯಲ್ ಕತಾರ್ ಮತ್ತು ಅಲಯನ್ಸ್ ಕತಾರ್ ತಂಡಗಳ ಕಪ್ತಾನರಲ್ಲಿ ಮನವಿ. ಮುಂದಿನ ಪಂದ್ಯ ರಾಯಲ್ ಕತಾರ್ ಮತ್ತು ಅಲಯನ್ಸ್ ಕತಾರ್ ತಂಡಗಳ ನಡುವೆ ನಡೆಯಲಿದೆ. ದಯವಿಟ್ಟು ತಂಡದ ಕಪ್ತಾನರು ಟಾಸ್ಗಾಗಿ ಬರಬೇಕಾಗಿ ವಿನಂತಿ. ರಾಯಲ್ ಕತಾರ್ ಮತ್ತು ಅಲಯನ್ಸ್ ಕತಾರ್. ರಾಯಲ್ ಕತಾರ್ಸ್ ಹಾಗೂ ಅಲಯನ್ಸ್ ಕತಾರ್ ತಂಡದವರು
ಈಗ ಟಾಸ್ ಮೂಲಕ ನಿಮ್ಮ ಆಯ್ಕೆಯನ್ನ ಮಾಡಿಕೊಳ್ಳುವಂತಹ ಸಮಯ. ಲೆಟ್ಸ್ ಸಿ ಲೈಕ್ ಹೂ ಇಸ್ ಗೋಯಿಂಗ್ ಟು ವಿನ್ ದ ಟಾಸ್ ಅಂಡ್ ಲೆಟ್ಸ್ ವಿ ಆರ್ ವೆರಿ ಕ್ಯೂರಿಯಸ್ ಟು ನೋ ಆರ್ ದೇ ಗೋಯಿಂಗ್ ಟು ಚೂಸ್ ಬ್ಯಾಟಿಂಗ್ ಆರ್ ಬೌಲಿಂಗ್. ಇನ್ವಿನ್ಸಿಬಲ್ ಇನ್ವಿನ್ಸಿಬಲ್ ತಂಡದಿಂದ ವೈಸಾಕ್ ಮೆನನ್ ಮತ್ತು ಮೊಹಮ್ಮದ್ ನೌಫಾಲ್. Waisak and Mohammad is all set to take the lead and they have chosen from the team. Invincible CC have chosen Waisak Mohammad and Mohammad Nusa will be representing the team and the target is to hit 64. 67 ರನ್ಗಳ ಟಾರ್ಗೆಟ್. ಫರ್ಹಾನ್ ಶಿರ್ವಾ ಅವರು ಯುನೈಟೆಡ್ ತಂಡದ ಪರವಾಗಿ ಪ್ರಥಮ ಎಸೆತವನ್ನು ಎಸೆತಿದ್ದಾರೆ. ಪ್ರಥಮ ಚೆಂಡ್. Tight fielding ಗೆ ಸಜ್ಜಾಗಿ ನಿಂತಿದ್ದಾರೆ ಯುನೈಟೆಡ್ ಚಾಲೆಂಜರ್ಸ್. We got 1 run. ಮೊದಲನೇ ಎಸೆತಕ್ಕೆ ಮೊದಲನೇ ರನ್ ಪಡೆದಿದ್ದಾರೆ ಇನ್ವಿನ್ಸಿಬಲ್ ಸಿಸಿ ತಂಡ. ಮೊಹಮ್ಮದ್ ಹ್ಯಾಸ್ ಹಿಟ್ ದ 1 run. It's a good start, right? ಗುಡ್ ಸ್ಟಾರ್ಟ್. ಆಗಲೇ ಹೇಳಿದಂತೆ ವೈಸಾಕ್ ಮೆನನ್ ಒಬ್ಬ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ. ಪ್ರಥಮ ಓವರ್ನ ಎರಡನೇ ಎಸೆತ. ರಾಯಲ್ ಕತಾರ್ಸ್ ಹಾಗೂ ಅಲಯನ್ಸ್ ಕತಾರ್ ರವರು ಟಾಸ್ ಮೂಲಕ ತಮ್ಮ ಆಯ್ಕೆಯನ್ನ ಮಾಡಿಕೊಳ್ಳಲಿದ್ದಾರೆ. ರಾಯಲ್ ಕತಾರ್ಸ್ ಹಾಗೂ ಅಲಯನ್ಸ್ ಕತಾರ್ಸ್. ಇನ್ವಿನ್ಸಿಬಲ್ ಸಿಸಿ ತಂಡ ಅತ್ಯದ್ಭುತವಾಗಿ ತಮ್ಮ ಪ್ರದರ್ಶನವನ್ನು ಪ್ರಾರಂಭ ಮಾಡಿದ್ದಾರೆ. 3 ರನ್ಗಳನ್ನು ಪಡ್ಕೊಂಡಿದ್ದಾರೆ. ಫರಾನ್ ಅವರು ಕೂಡ ತುಂಬ ಸ್ಟ್ರಾಂಗ್ ಆಗಿ ಟೈಟ್ ಫೀಲ್ಡಿಂಗ್ಗೆ ಪ್ಲಾನ್ ಮಾಡಿದ್ದಾರೆ ನಮ್ಮ ಯುನೈಟೆಡ್ ಚಾಲೆಂಜರ್ಸ್ ತಂಡ. It's going to be a very tough game for sure. The last ball of first over. ಮೊದಲನೇ ಓವರ್ನ ಕಡೆಯ ಎಸೆತದಲ್ಲಿ it's 5 runs in the first over. One second. Assalamu alaikum. Good evening, ladies and gentlemen. Welcome to the back to the KSQ 2025 cricket tournament under the Qatar Royal Clubs. And the second match toss time is here. With me is the 2 captains, Aziz and Shakil, and our toss guy, Sir Arun Kumar, and with Sanjay Kudri. And Ravi Shetty is the president with me. And the toss time is called by the Alliance. KSS is called and it is a 2025. What do you want to decide? Yeah, field him first. Hardly and shocked for the toss time is won the toss and the Royals Qatar was elected to field first on the second match. Back to the match. Thank you, Salam sir. Royal Qatars have chosen fielding. Alliance Qatar will be batting in the next match.
ಮೊದಲನೇ ಓವರ್ಗೆ 5 ರನ್ಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಇನ್ವಿನ್ಸಿಬಲ್ ಸಿಸಿ. And the target is to reach 6 to 7 runs. ರಶೀಕ್ ಅವರು ಆಗಮಿಸಿದ್ದಾರೆ ಯುನೈಟೆಡ್ ಚಾಲೆಂಜರ್ಸ್ ತಂಡದಿಂದ. Okay, Rashik ravara ಮೊದಲನೇ ಬೌಲಿಂಗ್ ನಲ್ಲೇ and we are almost at to reach 4 but couldn't, and we have successfully heading to the second run. It's a very good strategical move. Invincible CC. ಇವತ್ತು ನನ್ನ ಜೊತೆಯಲ್ಲಿ ಸಲಾಂ ಸರ್ ಅವರ ಪ್ರಸ್ತುತಿಯಲ್ಲಿ ಯು ಆರ್ ವಿಟ್ನೆಸಿಂಗ್ ದ ಲೈವ್ ಕರ್ನಾಟಕ ರಜತ ಕಪ್ 2025. ಸಲಾಂ ಸರ್, ಇವತ್ತಿನ ಯಶಸ್ವಿ ವರ್ಷದ ಕ್ರಿಕೆಟ್ ಪಂದ್ಯಾವಳಿಗೆ ಬಹಳಷ್ಟು ಸ್ಪಾನ್ಸರ್ಸ್ಗಳು ಆಗಮಿಸಿದ್ದಾರೆ. ಅದರಲ್ಲೂ ನಿಖಿಲ್ ಹಾಗೂ ಮಧುರಾ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ have taken the lead, and thanks for their sponsorship and partnership. Thank you very much. It's not out. It's not out for sure. It's an amazing hit, and it is 6. ये लगा KSQ सिक्सर. शानदार चक्का. स्ट्रेट अप लाइन फुल टॉस गेंद थी मिड विकेट पर पुल करते हुए गेंद. 13 रन है कुल स्कोर है. 13 रन पर और एक कैच, एक शानदार कैच लपक लिया वहां पर शॉर्ट पॉइंट लेग पर डाइव करते हुए. एक कैच के साथ एक छक्का लगाने के बाद बल्लेबाज आउट होकर पेविलियन पर. ಇನ್ವೆನ್ಸಿಬಲ್ ಸಿಸಿ ತಂಡದಿಂದ ಮೊದಲನೇ ವಿಕೆಟ್ ಒಂದು ಔಟ್ ಆಗಿದ್ದಾರೆ. ಡೈರೆಕ್ಟ್ ಕ್ಯಾಚ್. ಆರನ್ನ ತುಂಬಾ ಚೆನ್ನಾಗಿ ಹೊಡೆದ್ರು. ಮುಂದಿನ ಬಾಲ್ನಲ್ಲೇ ಔಟ್ ಆಗಿದ್ದಾರೆ. ಮತ್ತೊಮ್ಮೆ ಸ್ಟ್ರಾಟಜಿಕಲ್ ಪ್ಲಾನಿಂಗ್ ನಡೀತಾ ಇದೆ ಯುನೈಟೆಡ್ ಚಾಲೆಂಜರ್ಸ್ ತಂಡದಿಂದ. मैदान के चारों ओर फैमिलीज और बच्चों का हलचल मौजूद इस मैदान पर. 13 रन पर एक विकेट 67 रन का लक्ष्य का पीछा करते हुए यूनाइटेड चैलेंज ने 66 रन बनाई थी. 67 रन का लक्ष्य का पीछा करते हुए 12 रन प्रति ओवर तो रन बना रहे हैं, लेकिन पहला झटका दूसरा ओवर पर. सही सलाम सर, and it is 13 for 1. ವೈಸಾಖ್ ಹಾಗೂ ಮೊಹಮ್ಮದ್ ರವರು ಮತ್ತೊಮ್ಮೆ ಫೀಲ್ಡ್ಗಿಳಿದಿದ್ದಾರೆ. ರಶೀಕ್ ರವರ ಈ ಬೌಲಿಂಗ್ ಓವರ್ನಲ್ಲಿ 2 ರನ್ಗಳು 6 ಹಾಗೂ 3ನೇ ಬಾಲ್ನಲ್ಲೇ ಈ ಓವರ್ನಲ್ಲಿ ವಿಕೆಟ್ ಅನ್ನು ಪಡೆದಿದ್ದಾರೆ. ರಶೀಕ್ ಇಸ್ ಆನ್ ಫುಲ್ ಸ್ವಿಂಗ್. ಲೆಟ್ಸ್ ವಿಟ್ನೆಸ್ ದ ನೆಕ್ಸ್ಟ್ ಬಾಲ್, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. ಓ, ಥರ್ಟೀನ್ ಫಾರ್ 1. 26 ಬಾಲ್ಗಳಲ್ಲಿ 54 ರನ್ಗಳ ಅವಶ್ಯಕತೆ ಇದೆ ಇನ್ವಿನ್ಸಿಬಲ್ ಸಿಸಿ ತಂಡಕ್ಕೆ. ಮೊಹಮ್ಮದ್ ರವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇಟ್ಸ್ ಅ ವೆರಿ ಟೈಟ್ ಫೀಲ್ಡಿಂಗ್. ಅಮೇಜಿಂಗ್. With me in the live commentary section, Salam sir. Is really a very big salam to him for his cricket service and contribution. Is an international commentator and a coach. Since 25 years, he is serving for all our Kannadigas with his
enormous and amazing talent and the knowledge sharing. Thank you very much, sir, on behalf of Karnataka Rajata Cup. चाहते दिल से शुक्रिया साई प्रकाश। चूँकि क्रिकेट एक ऐसा चीज़ है, बूढ़े से लेके बच्चे तक खेलने की पसंद करते हैं। क्रिकेट ही एक ऐसा गेम, 11 खिलाड़ी आपस में दोस्त भी रहें, लेकिन जब मैदान पे उतरते हैं तो हल्का सा दुश्मनी बन जाते हैं। Absolutely, sir. Even if you see the history of our cricket in Karnataka has a long and rich history that dates back to the early 20th centuries, and when the sports was introduced during the British colony, initially the cricket was played in Nama, Bengaluru, and later it was established of the Mysore Cricket Association in 1933. Even before we get independence, we were there, we marked the history and a major step in organizing the game formally in our state. ದೀಪಕ್ ರವರು ಆಗಮಿಸಿದ್ದಾರೆ. Exactly, proud to be we are the Karnataka Kannadigas. The history of cricket, long history in India. It's 15 for 1. Target is 67 runs. With us on field, Waisak and Mohammed. ದೀಪಕ್ ರವರ ಎರಡನೇ ಎಸೆತ ಈ ಓವರ್ನಲ್ಲಿ. Oh, amazing hit. Let's witness. And it is 6. Congratulations once again, Invincible CC. ये लगा मैच का दूसरा छक्का, KSQ सिक्सर। शानदार छक्का ऑन द राइज, शॉट गेन, जगह बनाया, मिड विकेट पर पुल करते हुए 6 रन। Amazing. It's again super hit from Invincible CC, and it is 6 again. A big round of applause, ladies and gentlemen. छक्कों का बारिश लगाते हुए दूसरा छक्का इस ओवर का, KSQ 6। ವೈಸಾಕ್ ರವರು ಅತ್ಯದ್ಭುತವಾದಂತಹ ನಟ. ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಒಬ್ಬ ಒಳ್ಳೆ ಕನ್ನಡಿಗರು ಮನ್ಸು ಮಾಡಿದ್ರೆ ಏನೆಲ್ಲ ಸಾಧನೆನ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ವೈಸಾಕ್ ರವರು ತೋರಿಸಿದ್ದಾರೆ. ಒಬ್ಬ ಒಳ್ಳೆ ಆಟಗಾರ. ಹಾಗೆ ಮತ್ತೊಮ್ಮೆ ಬಹಳಷ್ಟು ಕುಟುಂಬದವರು ಎಲ್ಲರೂ ಕೂಡ ಆಗಮಿಸಿದ್ದೀರಿ. ದಯಮಾಡಿ ನಮ್ಮ ಬೌಂಡ್ರಿಯ ಒಳಗಡೆ ಮಕ್ಕಳು ಬರ್ದಿರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಎಲ್ಲ ಪೋಷಕರಲ್ಲಿ ವಿನಂತಿ. और ये रिवर्स के 2 मिड विकेट पर और पॉइंट पर रिवर्स में छक्का, लगातार हैट्रिक छक्का। ಇಟ್ಸ್ ಹ್ಯಾಟ್ರಿಕ್. ಮತ್ತೊಮ್ಮೆ 6 ರನ್ಗಳನ್ನ ಸತತವಾಗಿ 3 ಬಾಲ್ಗಳಲ್ಲಿ ಎಸೆಯೋದ್ರ ಮುಖಾಂತರ ವೈಸಾಕ್ ರವರು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಇನ್ವಿನ್ಸಿಬಲ್ ಸಿಸಿ ಇಸ್ ಮೇಕಿಂಗ್ ಅನ್ ಹಿಸ್ಟ್ರಿ. ಕಂಗ್ರ್ಯಾಚುಲೇಷನ್ಸ್. ನಾವಾಗಲೇ ಮಾತಾಡಿದಾಗೆ ವೈಸಾಕ್ ರವರು ಅತ್ಯದ್ಭುತವಾದಂಥ ಬೌಲರ್ ಅಷ್ಟೇ ಅಲ್ಲ, ಬ್ಯಾಟಿಂಗ್ ನಿಂತಾಗ್ಲೂ ಕೂಡ ಎಲ್ಲರನ್ನ ಬೆರಗುಗೊಳಿಸುವ ಹಾಗೆ 6 ಸತತವಾಗಿ ಹೊಡಿತಾ ಇದ್ದಾರೆ. ಮುಂದಿನ ರನ್ ಏನಾಗುತ್ತೆ ಅಂತ ನೋಡುವಂತಹ ಸಮಯ. And it is 6 again. चौथा छक्का निकलता हुआ, 4वां छक्का। फोर्ट्रिक से हैट्रिक से फोर्ट्रिक हो चुके हैं, देखना पड़ेगा छक्कों का आखिरी गेंद पर फिर छक्का लगाएंगे या नहीं। 39 रन, 39 for loss of 1 wicket. India over number 3. ನಾವಾಗಲೇ ನೋಡಿದ ಹಾಗೆ ಇನ್ವಿನ್ಸಿಬಲ್ ಸಿಸಿ ಬ್ಯಾಟಿಂಗ್ ಮಾಡ್ತಾ ಇದೆ. 4 ಬಾರಿ ಸತತವಾಗಿ 6 ರನ್ಗಳನ್ನ ನೀಡಿದಂಥ ವೈಸಾಕ್ ರವರು ತುಂಬಾ ಟೈಟ್ ಫೀಲ್ಡಿಂಗ್ ಇದೆ. 5ನೇ ಬಾಲಲ್ಲಿ 4 ಟ್ರೈ ಮಾಡಿದ್ರು, ಆದರೆ ಸಕ್ಸಸ್ಫುಲಿ ದೇ ಕಂಪ್ಲೀಟೆಡ್ 2 runs. Congratulations ವೈಸಾಕ್ and team Invincible CC. Invincible ಅತ್ಯದ್ಭುತವಾಗಿ ಆಡ್ತಾ ಇದ್ದಾರೆ. It's 41 for 1. टाइम आउट। It's a break time. Time out. एक शानदार शुरुआत, 3 ओवर में बिना कोई 1 विकेट के नुकसान पर स्कोर बने हैं। ಬಹುಶಃ
ಎಲ್ಲ ನಮ್ಮ ಕನ್ನಡದ ಆಟಗಾರರು ಇಷ್ಟು ಅತ್ಯದ್ಭುತವಾಗಿ ಆಟ ಆಡೋದಕ್ಕೆ ಸಾಧ್ಯವಾಗ್ತಿರೋದು, ಪ್ರೊಫೆಷನಲ್ಸ್ ಥರ ಆಟ ಆಡೋದಕ್ಕೆ ಸಾಧ್ಯವಾಗ್ತಿರೋದು ಸಲಾಂ ಸರ್ ಅಂತ ಅನೇಕರ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಟ್ಸ್ ಅ ಬ್ಯೂಟಿಫುಲ್ ಕೋಚ್ ಸರ್, ಇಟ್ಸ್ ಟ್ರೂಲಿ ಅಮೇಝಿಂಗ್. ನಾವು ಕರ್ನಾಟಕ ರಜತ ಕಪ್ 2025 ನೇರ ವೀಕ್ಷಣೆಯಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಿಮ್ಮ ಜೊತೆಯಲ್ಲಿ ನಾನು ಸವಿ ಪ್ರಕಾಶ್ ಹಾಗೂ ಕಮೆಂಟೇಟರ್ ಸಲಾಂ ಸರ್ ಅವರು ಜೊತೆಯಾಗಿದ್ದಾರೆ. रियली क्रिकेट क्योंकि क्रिकेट खेलना उतना आसान नहीं है, जबकि तजुर्बे और टेक्निक जब आपके पास हो, किसी भी गेंदबाज को आउट करना मुश्किल है, कोई भी बल्लेबाज को. ಅಬ್ಸಲ್ಯೂಟ್ಲಿ. ಅದರಲ್ಲೂ ಸಲಾಂ ಸರ್ ಫೀಲ್ಡು ಹಾಗೂ ಅದರ ಒಂದು ಸ್ಟ್ರಾಟಜಿಕಲ್ ಸ್ಟಡಿಯನ್ನು ಒಂದು ಟೀಮ್ ಮಾಡಿ ಡಿಸ್ಕಸ್ ಮಾಡಿ, ಇದ್ರ ಜೊತೆಗೆ ಒಬ್ಬ ಆಟಗಾರ ಇದು ಪಂದ್ಯ ಆದರೂ ಕೂಡ ಸ್ಟ್ರಾಂಗ್ ಮೈಂಡ್ ಅಂಡ್ ಸ್ಟ್ರಾಂಗ್ ಬಾಡಿ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಮೆಂಟಲಿ ಅಷ್ಟೇ ಫೋಕಸ್ಡ್ ಆಗಿ ಕಾನ್ಸಂಟ್ರೇಟೆಡ್ ಆಗಿ ಆಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಒಬ್ಬ ಇಂಟರ್ನ್ಯಾಷನಲ್ ಕೋಚ್ ಆಗಿ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು ಸಲಾಂ ಸರ್? डेफिनेटली एक बल्लेबाज के लिए फिटनेस पहला ज़रूरी है, उसके बाद मेंटली प्रिपरेशन, टेक्निक्स और फ्लेक्सिबिलिटी. जितना फ्लेक्सिबिलिटी और उनके पास हो तो कोई भी कैच को आसान कैच कन्वर्ट कर सकते हैं, कोई भी गेंद को फील्ड कर सकते हैं. और उसी तरह फिटनेस, आप 50 मारने के बाद अगर टायर्ड हो जाते हैं तो इसमें समझ सकते हैं कि आप फिटनेस नहीं है आपके पास. ಆಬ್ಸಲ್ಯೂಟ್ಲಿ, ವೆರಿ ವೆಲ್ ಸೆಡ್. ಸೊ ನಮ್ಮ ಕನ್ನಡದವರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಜೊತೆಯಲ್ಲಿ ಕ್ರೀಡೆಗೂ ಕೂಡ ಎಂಥ ಅದ್ಭುತವಾದಂಥ ಮಹತ್ವವನ್ನು ನೀಡ್ತಾ ಇದ್ದಾರೆ. ಈ ವರ್ಷ ಪೂರ್ತ ರಜತ ಮಹೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ರಜತ ಕಪ್ನ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟ್ರೈ. 1 ರನ್ಗಳನ್ನು ಯಶಸ್ವಿಯಾಗಿ ಪಡ್ಕೊಂಡಿದ್ದಾರೆ. 42 for 1 and the target is 67. I feel very easily they'll reach the target. और मेरे साथ ही कमेंटेटर यहाँ पर सुजीत आ गए हैं और स्कोर है 42 रन, कुल एक विकेट के नुकसान पर 43 रन, 43 ऑन द बोर्ड, लॉस ऑफ 1 विकेट. अब केवल ಜಮೀರ್ ಅವರ ಬೌಲಿಂಗ್ ನೋಡ್ತಾ ಇದ್ದೀವಿ. ಈ ವಿಕೆಟ್ನಲ್ಲಿ 3ನೇ ಎಸೆತ and it's almost about to hit 4. ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ಡಿಂಗ್ ನಡೀತಾ ಇದೆ ले 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 and it's out. तो यही होता है क्रिकेट में कि जब आपकी तालमेल नहीं है, फोकस नहीं है गेंद पर, गेंद कहाँ है, और साथ ही एक अच्छा बल्लेबाजी कर रहे थे लेकिन रुड़क कर आउट होकर पेविलियन पर बुरी तरह से रन आउट के द्वारा, क्योंकि यही तालमेल होता है क्रिकेट में. ಸಲಾಂ ಸರ್ ಬಹುಶಃ 4 ರನ್ಗಳನ್ನು ಪಡೆಯೋ ಒಂದು ಜೋಶಲ್ಲಿದ್ರು. 2 ರನ್ಗಳನ್ನು ಪಡ್ಕೋತಾ ವೈಜಾಕ್ ರವರು ಔಟ್ ಆಗಿದ್ದಾರೆ. ಆದರೆ 8 ಬಾಲ್ಗಳಲ್ಲಿ 29 ರನ್ಗಳನ್ನು ಮಾಡಿರುವಂಥ ವೈಜಾಕ್ ರವರು ಅತ್ಯದ್ಭುತ ಆಟಗಾರ ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸಿದ್ದಾರೆ. We really miss you on field. 4 छक्के लगा के 29 रन बनाकर, लेकिन अपना साथी का गलती का वजह भुगतना पड़ा, रन आउट होकर पेविलियन पर आना पड़ा. और अब जा रहे हैं टीम के लीडर कप्तान नाची. बूम बूम नाची नंबर 20 जर्सी पहनकर मैदान के अंदर पधारते हुए अब आज किस तरह से बूम करते हैं देखना पड़ेगा. लास्ट मैच में एक शानदार नासिर बल्लेबाजी अवरू. की थी नासिर. 2 इनिंग्स में 22 रन, 200 रन की सरासरी से रन बनाते हुए 2 मैच में, और अभी तीसरा मैच में एक ऑलराउंड परफॉर्मेंस कह सकते हैं नासिर की. नासिर जो कि विकेट भी ले चुके हैं. ಮೊಹಮ್ಮದ್ ಶಾ ಹಾಗೂ ನಾಸಿರ್ ಅವರು 1 ओवर 6 रन और 3 विकेट भी लिए. ಆಟವನ್ನು ಆಡ್ತಿದ್ದಾರೆ. आसान It करना just चाहा missed. कैच, लेकिन रुड़क गई हाथों से. ಜಮೀರ್ ಅವರು ಒಬ್ಬ ಅತ್ಯದ್ಭುತ ಬೌಲರ್ ಅನ್ನೋದನ್ನ ಎಷ್ಟು ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ. 4 ಬಾಲ್ಗಳಲ್ಲಿ 3 ರನ್ಗಳನ್ನು ಕೊಟ್ಟು ಒಂದು ಇವರನ್ನ ಔಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ವೈಟ್. एक अतिरिक्त रन के साथ स्कोर बढ़ता हुआ.
So immediately the next team, please get ready. Alliance and Royal, please. Oh, reverse crave. जाते ही बूम बूम अपना रिवर्स गियर लेना चाहा लेकिन रिवर्स गियर में नाकामयाब. 47 for 2. Over number 4. चारवां ओवर चलता हुआ. ओह, ಮತ್ತೊಮ್ಮೆ टप्पा खाने के बाद नीचे रहती हुई गेंद बल्लेबाज समझ नहीं पाए. ओवर का मुकम्मल हुआ. 4 ओवर के मुकम्मल के बाद स्कोर है 47 रन 2 विकेट के नुकसान पर. and we have 2 overs to go. 47 for 2 and the target is 67. Mohammad and Nasir on field from Invincible CC. और ये आसान कैच लपकते हुए और इस तरह से आउट होकर पेविलियन पर दूसरा झटका गिरता हुआ. तीसरा झटका. 47 for 3 now. ಮತ್ತೊಮ್ಮೆ ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ ಇನ್ವಿನ್ಸಿಬಲ್ ಸಿಸಿ. 47 ರನ್ಗಳು ಹಾಗೂ 3 ವಿಕೆಟ್ಗಳ ಪತನ. 4 ಓವರ್ಗಳಾಗಿದೆ. ಇನ್ನು ಕೇವಲ 5 ಬಾಲ್ಗಳು ಉಳಿದಿದೆ 4ನೇ ಓವರ್ ಮುಕ್ತಾಯಗೊಳ್ಳೋದಕ್ಕೆ. ಫರಾನ್ ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ಬೌಲರ್ ಐ ಫೀಲ್. ಬಹಳಷ್ಟು ರೋಚಕ ಫಲಿತಾಂಶಗಳನ್ನು ಕಂಡ ಟೂರ್ನಮೆಂಟ್ ಇದು. ಖಂಡಿತವಾಗ್ಲೂ ರಾಜೇಶ್ ಸರ್, ಅದರಲ್ಲೂ 3 ದಿನಗಳಿಂದ ಯಶಸ್ವಿಯಾಗಿ ಇಟ್ ಇಸ್ ಮೇಕಿಂಗ್ ಎವ್ರಿ ಒನ್ ಅಸ್ ಟು ಸ್ಟ್ಯಾಂಡ್ ಆನ್ ಅ ಟೋಸ್. ಇನ್ವಿನ್ಸಿಬಲ್ ತಂಡ ಹಾಗೂ ಯುನೈಟೆಡ್ ಚಾಲೆಂಜರ್ಸ್ ತಂಡದವರು ಹಾಗೂ ಈ ಸಮಯದಲ್ಲಿ ನಾನು ನಮ್ಮ ಕರ್ನಾಟಕ ರಜತ ಕಪ್ಗಾಗಿ ದುಡಿತಿರುವಂಥ ಎಲ್ಲ ವಾಲಂಟಿಯರ್ಸ್ ಆರ್ಗನೈಸರ್ಸ್ಗೆ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ 3 ತಿಂಗಳ ಸತತ ಪರಿಶ್ರಮ. ಇಟ್ಸ್ ಅಮೇಝಿಂಗ್ ಇಟ್. ಆದರೆ ತುಂಬ ಕ್ಯೂರಿಯಾಸಿಟಿ ಇದೆ. ಇಟ್ಸ್ ಔಟ್. 47 for 4. ಮತ್ತೊಮ್ಮೆ ವಿಕೆಟ್ ಪತನ. ಇನ್ವಿನ್ಸಿಬಲ್ ಸಿಸಿ 47 for 4. ಸೂಪರ್ ಟೆನ್ನಿಸ್ ಕ್ರಿಕೆಟ್ ನಮ್ಮ ಕರ್ನಾಟಕ ರಜತ ಕಪ್ನ ಬ್ರಾಡ್ಕಾಸ್ಟಿಂಗ್ ಪಾರ್ಟ್ನರ್ಸ್. ಧೀರಜ್ ರವರು ಫೀಲ್ಡ್ಗೆ ಆಗಮಿಸ್ತಾ ಇದ್ದಾರೆ. ನಜೀರ್ ಹಾಗೂ ಧೀರಜ್ ರವರು ಕತಾರ್ 2025 Rajata Cup joint venture with Karnataka Royals. इसकी सारा जिम्मेदारी रवि शेट्टी अध्यक्ष निभाते हुए उनके साथी. लेग स्टंप पर टप्पा खाने के बाद विकेट के ऊपर से निकलता हुआ गेंद विकेट कीपर के दस्तानों पर. संजय कुदरी और उनके पूरे साथी इस मैच का
दारो जिम्मेदार निभाते हुए, उनका साथ निभाते हुए कर्नाटक रॉयल की तरफ से इमरान शेरवा और रघु, उनकी सारी टीम इसका श्रेय जाता है। रनआउट फिर से तालमेल नहीं था, लेकिन बच गए वहां पर। विकेट कीपर गेंद को गैदर नहीं कर पाए वहां पर। शमीर और दोनों बल्लेबाज एक रन दौड़कर दोनों बल्लेबाजों ने पूरा करते हुए दो रन एक रन के साथ स्कोर बढ़ता हुआ 48 रन 4 विकेट के नुकसान पर। जबकि ये 5वां ओवर चलता हुआ 19 रन चाहिए 8 गेंदों पर। It's 48 for 4. 8 गेंदे 48 रन, 19 रन चाहिए, And स्कोर है 48 रन। I would like to take an opportunity. Sanjay Kudari, Tournament Director, Anil Basagi, Tournament Manager, and Organizing Committee, Raghu, Imran, and Shamshir. Thank you very much for all your hard work. And Karnataka Sangha Kata President Ravi Shetty sir is with us and making this a very, very successful Karnataka Rajata Cup. That is successfully our Karnataka Sangha completed 25 years. Ladies and gentlemen, we are witnessing, and the current rate is 49 for 4. ಯುನೈಟೆಡ್ ಚಾಲೆಂಜರ್ಸ್ ಹಾಗೂ ಇನ್ವೆನ್ಸಿಬಲ್ ಸಿಸಿ ನಡುವಿನ ಕ್ರಿಕೆಟ್ ಪಂದ್ಯಾವಳಿಯನ್ನ ನೇರ ಪ್ರಸಾರವನ್ನ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಿದ್ದೀರಿ. ನಜೀರ್ ಹಾಗೂ ಧೀರಜ್ ರವರ ಬ್ಯಾಟಿಂಗ್ ಅಂಡ್ ಇಟ್ಸ್ ಅ ಸೂಪರ್ ಹಿಟ್. ಲೆಟ್ಸ್ ವಿಟ್ನೆಸ್. ಓ, ಕಡೆ ಕ್ಷಣದಲ್ಲಿ ಔಟ್ ಆಗಿದ್ದಾರೆ ಧೀರಜ್ ರವರು. ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಯುನೈಟೆಡ್ ಚಾಲೆಂಜರ್ಸ್ ಚಾಲೆಂಜ್ ಆಗಿ ತಗೊಂಡು ಇನ್ವೆನ್ಸಿಬಲ್ ಸಿಸಿ ತಂಡದೊಂದಿಗೆ ಆಟವನ್ನು ಆಡ್ತಿದ್ದಾರೆ. ಇಟ್ ವಾಸ್ ಸ್ಮಾಲ್ ಲೈನ್ difference and it is out. 49 for 5. साथी कमेंटेटर्स यहाँ पर आज सभी प्रकाश और सुजीत, मैं खुद अब्दुल सलाम मोहम्मद शेख आपके ಸಲಾಂ सामने। ಸರ್, ನಿಮ್ಮ ಅನುಭವದಲ್ಲಿ ಸಾಮಾನ್ಯವಾಗಿ ಒಂದು ವಿಕೆಟ್ ಔಟ್ ಆದರೆ ಈ ಥರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಡೌನ್ ಆಗ್ತಿರುವಾಗ ಏನು ಮೆಂಟಲಿ ಸ್ಟ್ರೆಸ್ ಏನು ಬರ್ತಿರಬಹುದು ಯುನೈಟೆಡ್ ಚಾಲೆಂಜರ್ಸ್ ತಂಡಕ್ಕೆ ಹಾಗೂ ಇನ್ವೆನ್ಸಿಬಲ್ ಸಿಸಿ ತಂಡಕ್ಕೆ ಅಂತ ಅನ್ಸುತ್ತೆ? जिसके गेंदबाज सही कर रहे हैं, सही लाइनर लेंथ के साथ, बल्लेबाज को सोच समझ कर एटलीस्ट सिंगल की रोटेशन करना चाहिए। जब यहाँ पर विकेट गिरती है, अगर गेंद आपको बल्ले पे नहीं आ रही है सही तरीके से, जब सिंगल्स या रोटेशन करके जो बल्लेबाज सही खेल रहा है उनको मौका देना चाहिए कि रन बनाएं। Absolutely, I totally agree with you. And we have a total 6 balls. That's our last over. And the required runs 18. We Team need only 18 runs. Invincible CC, please hold, think, and make your every move with a lot of strategical planning, which really needs at this moment. ನಸೀರ್ ಅಬೂಬಾ ಹಾಗೂ ಕಿಶೋರ್ ಕೃಷ್ಣರವರು ಬ್ಯಾಟಿಂಗ್ ಆಡ್ತಿದ್ದಾರೆ. ಓ, ವೆರಿ ಬ್ಯೂಟಿಫುಲಿ ಪ್ಲೇಡ್ ಯುನೈಟೆಡ್ ಚಾಲೆಂಜರ್ಸ್. ಅತ್ಯಂತ ರೋಚಕವಾಗಿ ಪ್ರತಿಯೊಂದು ಕ್ಷಣವೂ ಕೂಡ ದ ಎಡ್ಜ್ ಆಫ್ ಅವರ್ ಚೇರ್. ಅಬ್ಸಲ್ಯೂಟ್ಲಿ. ಬಹುಶಃ 1 ರನ್ ಸಿಕ್ಕಿರಬಹುದು ಅಂತ ಅನ್ಸುತ್ತೆ. Required run rate 27. It's 49 for 5. 18 ರನ್ಗಳು ಬೇಕು. 4 ಬಾಲ್ಗಳು ಉಳಿದಿದೆ. Oh, it's a miss again. Karnataka Rajata Cup 2025. We need 18 runs for 3 balls. कुछ मैजिक ही होना चाहिए अगर मैच जीतना है तो। 3 गेंदों पर 18 रन, 6 पे 18 था, 3 गेंदे खाली है। ಬಹುಶಃ ಪ್ರತಿ ಬಾಲ್ಗೂ ಕೂಡ ನಮಗೆ 6 ರನ್ಗಳ ಅವಶ್ಯಕತೆ ಇದೆ. ಒಂದು ವೈಡ್. ಇಟ್ಸ್ 50 for 5. चैरिटी एक वाइड बॉल के द्वारा और 50 रन का पूरा करते हुए 50 रन 5 विकेट के नुकसान पर 50 for 5. ಬಹುಶಃ ಅದೃಷ್ಟ ಇನ್ನೂ ಕೈ ಹಿಡಿದಿದೆ ಅಂತ ಹೇಳಬಹುದು ಅಂತ ಅನ್ಸುತ್ತೆ. ವೈಡ್ ಸಿಕ್ಕಿರೋದು ಇನ್ವೆನ್ಸಿಬಲ್ ಸಿಸಿ ತಂಡಕ್ಕೆ. ಇಟ್ಸ್ ಅ ಸೂಪರ್ ವೆಲ್ ಟ್ರೈಡ್ ಅಂಡ್ ಇಟ್ ಇಸ್ 4. 2 गेंदों पर 13 रन, 2 बॉल 13.
Good evening, ladies and gentlemen. It's the first match between Invisible CC and United Challengers. We are almost coming towards the end of the match where we have 13 runs needed in just 2 deliveries. 2 sixers can get them to draw. It's a lofted shot towards offside, but it's a grounded shot. It will run away for the boundary, but that is not enough for the Invisible CC to be victorious. One legal delivery. If it goes for 6, nothing much can be done for Invisible CC. Invincible CC, ICC needs 9 runs in just 1 ball. The Nachi is in the strike. Tries to blows it down towards the leg side. The fielder coming underneath, collects it safely. Navin is the fielder, throws it back to the keeper. But then it is none other than United Challengers who's victorious finally. To their 3rd match, they won by 8 runs. A tremendous performance, a good comeback by United Challengers. In their bowling in the last 2 overs, we had some good cricketing game here seen throughout from United Challengers. Well done, team. And over to you, Salam.